ಶರೀಫ ಮುಸ್ಲಿಮ, ಗುರು ಬ್ರಾಹ್ಮಣ. ಹಿಂಗೆ ನಮ್ಮಂಗೆ ಗೋವಿಂದ ಭಟ್ರು ಕಳಿಸ್ದವ್ರ ಕಡೆ ಧಾರವಾಡ ಜಿಲ್ಲೆ ಹುಬ್ಳಿ ಪರಿಸರ ಬರುತ್ತಾವೆಲ್ಲ. ಕಳಸದ ಗೋವಿಂದ ಭಟ್ರು ಪ್ರವಚನ ಮಾಡ್ತಾ ಇದ್ದರು. ಭಾಳ ವಯಸ್ಸಾಗಿತ್ತು, ಅವರಿಗೆ ದಮ್ಮ ಜಾಸ್ತಿ ಆಗಿತ್ತು. ಅವಾಗ ಅವ್ರು ಹಿಂಗೆ ಕೆಮ್ಮು ಬಂತಂತ. ಕೆಮ್ಮು ಬಂದ ಕೂಡಲೇ ಬಾಯಾಗ ಅದು ಬರ್ತದಲ್ಲ ಕಪ. ಹೆಂಗಿರ್ತದೆ ಕಪ ಅದು? ಕಲ್ಲಾಡ್ಬಿಡು. ಕಪ ಹೆಂಗಿರ್ತದೆ ರೀ? ಹಚ್ಚಗಿರ್ತದೆ, ಗಟ್ಟಿರ್ತದೆ ಬಹಳ. ಅದು ಬಂತು. ಬಂದ ಕೂಡಲೇ ಅವರು ಶಿಷ್ಯಗೂ ಕೂಗ್ತಾರೆ, ಶರೀಫ, ಶರೀಫ ಅಂದರು. ಬಂದೆ ತಾತ, ಬಂದೆ ಬುದ್ಧಿ ಅಂತ ಎದ್ದೋಡು ಬಂದ ಶರೀಫ. ಯಪ್ಪ ಏನು ಹೇಳಿ ಅಂತಂತಾನೆ. ಏನಿಲ್ಲ, ಒಂದಿಷ್ಟು ಕೆಮ್ಮಿನಿಲ್ಲ, ಬಾಯಾಗ ಕಪ ಬಂದದ, ಅದು ಒಂದಿಷ್ಟು ಉಗುಳ್ಬೇಕಪ್ಪ. ಇಷ್ಟು ತುಂಬ ಜನ ಕೂಡಿದೆ, ಇಲ್ಲಿ ಹ್ಯಾಂಗೆ ಉಗುಳಿ ನಾನು? ಅದಕ್ಕೆ ಒಂದಿಷ್ಟು ಎಲ್ಲಾದರೂ ತೆಂಗಿನ ಪಟ್ಟಿ ಬಿದ್ದಿತ್ತು ಅಂತ ತಗೊಂಡು ಬಾ, ಅದ್ರಾಗ ಒಂದಿಷ್ಟು ಮಣ್ಣು ಹಾಕ್ಕೊಂಡು ಬಾ, ಅದ್ರಾಗ ಉಗುಳ್ತೀನಿ, ದೂರ ಒಯ್ದು ಶಲಿ ಬರಾಕತಿ ಅಂದರು ಗುರುಗಳು. ಶರೀಫ ಹಿಂಗೆ ವಿಚಾರ ಮಾಡ್ತಾನೆ, ಯಪ್ಪ ಆ ತೆಂಗಿನ ಪಟ್ಟಿ ಸಿಗ್ತದೋ ಇಲ್ಲ, ಹುಡುಕ್ಯಾಡ್ಕೊಂಡು ಬರೋ ತನಕ ಆ ಉಗುಳ ಬಾಯಿಗೆ ಇಟ್ಕೊಂಡಿರ್ತೀರಾ? ಹಾಗೆ ಬೇಡ ಗುರುಗಳೇ, ಇದೇನು ನನ್ನ ಭವಿಷ್ಯದಲ್ಲ, ಇದನ್ನೇ ಪಟ್ಟಿ ಅಂತ ಉಗುಳ್ರಿ ಅಂದ. ಇಷ್ಟು ತಾಯಿಂದ್ರೆ ಬಂದಿರಿ, ಗಂಡನ ಉಗುಳ ಹೆಂಡ್ತಿಯರು, ತಾಯಿ ತಂದೆ ಉಗುಳ ಮಕ್ಕಳು, ಯಾರಾದರೂ ಹಿಂಗೆ ತಗೊಂಡವ್ರು ಇದ್ರ ಕೈ ಮೇಲೆ ಮಾಡಿ ನೋಡ. ಇವು ಒಬ್ಬರಿಲ್ಲಲ್ಲ, ಅದರ ಹೆಣ ಎತ್ತಲಿ. ಉಗುಳಿನೇ ಮನೆಯೆಲ್ಲ ಗಮ್ಮಿಟ್ಟೈತಿ. ಯಾವಾಗ ಹೋಗ್ತದ್ರಿ ಮರ್ಗಿನ ಉಂಗ್ಲಿ? ನಿಮ್ಮ ಕಂಪನಿ. ಶರೀಫ ತುಂಬಿದ ಸಭೆಯೊಳಗೆ ಗುರುಗಳಿಗೆ ಉಗುಳು ಅಂತ ಬಗಸಿ ಚಾಚಿದ. ಗುರುಗಳಂದ್ರಂತ, ಶರೀಫ ಈ ಬಗಸ ಉಗುಳಿದ್ರೆ ಹೇಸ್ಕೊಂಡಿ ಅಂದ್ರಿ ಹ್ಯಾಂಗೋ ಅಂತ ಕೇಳಿದ್ರಂತ. ಶರೀಫರು ಒಂದು ಮಾತು ಹೇಳ್ತಾರೆ ಮಾರ್ಮಿಕ್, ಅಪ್ಪ, ಮೋಹದ ಹೆಂಡತಿ ಸತ್ತ ಬಳಿಕ ಮಾವನ ಮನೆ ಹಂಗೆ ಆತಕ್ಕೆ. ಒಂದು ಗೀತೆ ಬರ್ದ, ನಾವು ನೋಡ್ಬೇಕ್ರಿ. ಅದರೊಳಗೆ ಒಂದು ಪಲ್ ಬರ್ತದೆ. ಏನು ಬರ್ತದ? ಗಂಡ ಹೆಂಡರು ಏಕಾಂತ ಸಮಯದಲ್ಲಿ ಬಾಯಿನ ಹಾರ್ತದಂತ ಹೆಂಡತಿ ಅಂದ್ಲಂದ್ರೆ ಅಂದೇ ಹೆಂಡತಿಯ ಸಂಘ ಗಂಡ ಬಿಟ್ಟು ಕಡೆಯಕ್ಕಾಗಬೇಕು ಅಂತ. ಬಹಳ ಮಾರ್ಮಿಕವಾದಂಥ ಸೂತ್ರಗಳದಾವ್ರಿ. ಗುರುಗಳೇ, ಹೆಂಡತಿ ಯಾವಾಗ ಗಂಡನ ಏಕಾಂತ ಸಮಯದಲ್ಲಿ ಬಾಯಿನ ಹಾರ್ತದಂತಂದ್ರೆ ಕಿ ಹೆಂಡತಿಯಲ್ಲಿ ಇವ ಗಂಡನಲ್ಲ, ಅಂದೇ ಗಂಡ ಹೆಂಡರ ಬಂಧನದ ಬಳ್ಳಿಯನ್ನು ಹರಿದು ಬೈಲಿಗೆ ಹೊರಬೇಕು. ಶಿಷ್ಯನಾದಂಥವ ಸದ್ಗುರುನಾಥ ಏನ ಪ್ರಸಾದ ಕೊಟ್ಟರು ಕೂಡ ಹೆಸ್ಕೊಳ್ತಿದ್ದಂದ್ರೆ ಅವನ ಹಂತ್ಯಾಕಿರೋದು ಗರ್ಜೇನದ, ಸಂಬಂಧಿ ಏನದ? ಯಪ್ಪ, ಅದನ್ನೆಲ್ಲ ಹೇಸಿಕೆ ಎಂಬುದೆಲ್ಲ ತೆಲಿಗೆ ಸುತ್ತೀನಿ, ಉಗುಳಂದಂತ. ಉಗುಳ್ದ. ಮತ್ತೆ ಗುರುಗಳು ಹೇಳ್ತಾರ, ಶರೀಫ ಇದು ನೋಡಪ್ಪ, ನೀನಂತೂ ಹೇಳಲಿಲ್ಲ ಗೊತ್ತಾತು. ಇದನ್ನು ಎಲ್ಲರಿ ಒಗದಿ ಅಂತಂದ್ರೆ ನೋಡಿದವರು ಯಾವ ಸುಳೆ ಮಗ ಒಳಗಾನೆ ಇಲ್ಲಿ ಅಂತಾರೆ ಇಲ್ರಿ. ದಾರ್ಯಾಗ ಒಂದಕ್ಕೆ ಮಾಡಿದ್ರೆ ಬೈತಾರೆ, ಸಂಡಸ್ ಮಾಡಿದ್ರೆ ಬೈತಿರ್ತಾರೆ, ಉಗುಳಿದ್ರೆ ಬೈತಿರ್ತಾರೆ. ಇವಕರು ಹೆಣ ಎತ್ತಲಿ, ಇದಕ್ಕೆ ಏನಾರ ಬಂದಿತ್ತು ಪಿಲೇಕಿ ಮಣ್ಣಿಗೆ ಹಾಕಲಿ, ಇದಕ್ಕೆ ಹೋಗು ಬರೋ ದಾರಿನೂ ಗೊತ್ತಾಗಲಿಲ್ಲ, ಬಾ ಇಲ್ಲೇ ಉಗುಳೈತೆ ಅಂತ ಬೈತಾರಪ್ಪ. ಅದಕ್ಕೆ ಯಾರೂ ತುಳಿಲಾರದ ಜಾಗನಾಗ, ಯಾರೂ ನೋಡ್ಲಾರ ಜಾಗನಾಗ ಶರೀಫ ಒಯ್ದು ಚಲ್ಲು ಅಂತ ಹೇಳಿದ್ರಂತ. ಶರೀಫ ಆಯ್ತು ಬುದ್ಧಿ ಎಂದ. ಪ್ರವಚನ ವೇದಿಕೆ ಹಿಂದೆ ಹೋಗ್ತಾನೆ. ಹಿಂಗೆ ವಿಚಾರ ಮಾಡ್ದ, ಅಲ್ಲಿ ಚೆಲ್ತೀನಿ,
ಅಲ್ಲಿ ನೋಡ್ತಾರೆ, ಇಲ್ಲಿ ಚೆಲ್ತೀನಿ ಇಲ್ಲಿ ನೋಡ್ತಾರೆ. ಇನ್ನು ನೋಡೋ ಜಾಗ ಎಲ್ಲಿ ಅಂತ ಹಿಂಗೆ ವಿಚಾರ ಮಾಡೋದ್ರೊಳಗೆ ಒಂದು ಉತ್ತರ ಸಿಕ್ತವನಿಗೆ. ಏನು ಅಂದ್ರೆ, ನಾ ಇದನ್ನು ಕುಡಿದು ಬಿಟ್ಟಂದ್ರೆ ಇಲ್ಯಾವ ತುಳಿತಾನಂದ. ಗುರು ಉಗುಳಿದ ಕಪ ಹೊಟ್ಯಾಗದನ್ನು ನುಂಗದಂತಂದ್ರೆ ಅಲ್ಲಿ ಯಾವನಿಗೂ ಕಾಲಿಡಕ್ಕೆ ಬರಲ್ಲ, ಯಾವನಿಗೂ ನೋಡಕ್ಕೆ ಬರಲ್ಲ ಅಂಥೇಳಿ ಭಗಶಾಗಿರ್ತಕ್ಕಂಥ ಕಪವನ್ನು ಘಟಕ್ಕಂತ ಮೊಸರಿನ ಕಣ್ಣಿ ಹೆಂಗೆ ನುಂಗದಂತ ಶರೀಪ. ಶರೀಪ ಏನು ಗುರು ಏನು ಶಿಷ್ಯ. ಗೂಡಗೇರಿ ದ್ಯಾಮವ್ವ ಶರೀಫರಿಗೆ ಒಂಜರ ಶರೆ ಕುಡಿಯಂಗಾಯ್ತಂತ, ಕೈಯಾಗ ರಕ್ಕಿಲ್ಲ. ಯವ್ವ ನೀ ನನ್ನ ಹಡದಕ್ಕೆಲ್ಲ ದ್ಯಾಮವ್ವ, ಗೋಡಗೇರಿ ದ್ಯಾಮವ್ವ. ನಾ ಹೋಗಿದ್ದೀನ್ರಿ ಅಲ್ಲಿಗೆ. ಒಂದಿಷ್ಟು ತೀರ್ಥ ತಗೋಬೇಕು, ರೊಕ್ಕ ಇಲ್ಲ, ಕೊಡ್ತೀಯ ಅಂತಂದಾಗ ಕಟ್ಟಿಗೆಯ ಮೂರ್ತಿ ದ್ಯಾಮವ್ವಂದು ಮೂಗನಾಗಿನ ನತ್ತನ್ನು ಬಿಚ್ಚಿಕೊಟ್ಲಂತ, ತಗೋ ಶರೀಫ ಅಂತ, ತಗೋ ಶರೀಫ ಅಂತ. ಅಂಥ ಮಹಾತ್ಮರು ನಮ್ಮ ಜಗತ್ತಿನೊಳಗೆ ಆಗಿ ಹೋಗಿದ್ದಾರೆ, ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಆಪ್ತ ಅಂಗ ಸೇವೆ, ಸ್ಥಾನ ಸೇವೆ. ಇದು ಬೀರಲಿಂಗೇಶ್ವರ ದೇವಸ್ಥಾನ, ಅದು ಸಿದ್ಧಬಸವೇಶ್ವರ ದೇವಸ್ಥಾನ. ಮಠಗಳು, ಧರ್ಮಶಾಲೆಗಳು, ಇದನ್ನು ನಮ್ಮ ಮನೆಗಿಂತಲೂ ಇಮ್ಮಡಿಯಾಗಿ, ಮನೆಗಿಂತಲೂ ಹೆಚ್ಚಿಗೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಂತ ಇದನ್ನು ಒಂದು ಸೇವೆ. ಇದು ಸ್ಥಾನ ಸೇವೆ. ಇನ್ನು ನಾಲ್ಕನೇದು ಯಾವುದು ಅಂತಂದ್ರೆ, ಒಮ್ಮೆ ಗುರು ಎಂದು ನಂಬಿ, ನಾವು ನಂಬ್ತೀವಲ್ಲ, ನಂಬಿದ ಬಳಿಕ ಮತ್ತೊಂದು ಸಲ ಏನಂತೀವಿ, ನಮ್ಮ ಮಗನ ನೌಕರಿ ಆಗಲಿಲ್ಲ, ನಾವು ಬೇಡ್ಕೊಂಡದ ಕೆಲಸ ಆಗಲಿಲ್ಲ ಅಂದ್ರೆ ನಾವೇನಂತ, ಬಿಡೋ ಮಾರಾಯ ಇವು ಸುಮ್ಮ ಕ್ಯಾಮಿ ಒಟ್ಟ ಅದೇ ಹತ್ರ ಗುರು, ಇವನು ನಮ್ಮಂಗನ, ಹಿಂಗಂತಿರ್ತಾರೆ ನೋಡ್ರಿ. ಸದ್ಭಾವ, ಒಮ್ಮೆ ಗುರು ಎಂದು ಭಾವಿಸಿದ ಬಳಿಕ ತ್ರಿಕಾಲದಲ್ಲಿಯೂ ಕೂಡ ಅವನು ಸಾಕ್ಷಾತ್ ಭರಗೋ ನರಕೃತಿ ಶಿವನೇ ನರರೂಪ ಧಾರಣ ಮಾಡಿಕೊಂಡು ಬಂದನಂತ 4 ತೆರನಾದ ಈ ಸೇವೆ ಆಯಿತು ಅಂದರೆ ನಮಗೆ ಗುರುನಾಥನ ಕೃಪೆಯಾಗುತ್ತೆ.